ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ತುಂಬ ದಿನ ಆಗಿತ್ತು ವಿಡಿಯೋಗಳು ಯಾವೂ ಹಾಕಿರಲಿಲ್ಲ, ತುಂಬ ಬ್ಯುಸಿ ಇದ್ದೆ, ಹಾಗಾಗಿ ಶಾರ್ಟ್ಸ್ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ವಿ. ಇವಾಗ ಸಮ್ಮರ್ ಹಾಲಿಡೇ ಆಗಿರೋದ್ರಿಂದ ಎಲ್ಲ ಮಕ್ಕಳೆಲ್ಲ ಮನೇಲೇ ಇದ್ದು ಬೇಜಾರಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾವು ಕೂಡ ಎಲ್ಲಾದರೂ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಆಗ ನಾನು ಕೂಡ ಈ ಪ್ಲೇಸ್ನ ನಾನು ಯೂಟ್ಯೂಬಲ್ಲಿ ನೋಡಿ ಸರ್ಚ್ ಮಾಡಿ ಆಮೇಲೆ ಈ ಪ್ಲೇಸಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಇದ್ರ ಹೆಸರು ಬಂದು ನೆಹರು ಬಾಲವನ ಅಂತ ಹೇಳ್ಬಿಟ್ಟು, ಇದು ಬೆಂಗಳೂರಿನಲ್ಲಿರುವಂತಹ ಕಬ್ಬನ್ ಪಾರ್ಕ್ನಲ್ಲಿ ಲೊಕೇಟೆಡ್ ಆಗಿದೆ. ಇದ್ರ ಎಂಟ್ರಿ ಫೀಸ್ ಬಗ್ಗೆ ಮಾತಾಡೋದಾದರೆ ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ಆಗಿದೆ. ಇದು ಅಡಾಲ್ಟ್ಸಿಗಾದರೆ 20 ರೂಪೀಸ್ ಎಂಟ್ರೆನ್ಸ್ ಫೀಸ್ ಇರುತ್ತೆ. ಜೊತೆಗೆ 10 ವರ್ಷದೊಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ. 10 ರಿಂದ 16 ವರ್ಷದ ಮಕ್ಕಳಿಗೆ ಮಾತ್ರ 10 ರೂಪೀಸ್ ಎಂಟ್ರಿ ಫೀಸ್ ಆಗಿರುತ್ತೆ. ಟಿಕೆಟ್ನ ತಗೊಳ್ಳೋದಕ್ಕೆ ಕ್ಯಾಶ್ ಕೌಂಟರ್ ಇದೆ, ಹಾಗೆಯೇ ಡಿಜಿಟಲ್ ವ್ಯವಸ್ಥೆ ಕೂಡ ಇದೆ. ಫೋನ್ಪೇ ಮೂಲಕ ನಾವು ಟಿಕೆಟ್ನ ನಾವೇ ಕೂಡ ಬೈ ಮಾಡ್ಬೋದು. ಜೊತೆಗೆ ಇದರಲ್ಲಿ ಕಬ್ಬನ್ ಪಾರ್ಕ್ನ ಸುತ್ತೋದಕ್ಕೆ ಒಂದು ಟ್ರೈನ್ ವ್ಯವಸ್ಥೆ ಇದೆ. ಅದ್ರ ಟಿಕೆಟ್ನ ಕೂಡ ನಾವು ಆಚೆ ಟಿಕೆಟ್ ತೊಗೋಬೇಕಾದ್ರೆ, ಎಂಟ್ರಿ ಟಿಕೆಟ್ ತೊಗೋಬೇಕಾದ್ರೇ ಬೈ ಮಾಡಬೇಕು. ಜೊತೆಗೆ ಒಂದು ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ, ಅದ್ರ ಟಿಕೆಟ್ನ ಕೂಡ ನಾವು ಎಂಟ್ರೆನ್ಸಲ್ಲೇ ಬೈ ಮಾಡಬೇಕಾಗುತ್ತೆ. ಟ್ರೈನ್ ಟಿಕೆಟು ಹಾಗೆಯೇ ಬೋಟ್ ಟಿಕೆಟ್ ಬಂದು ವಯಸ್ಕರಿಗಾದರೆ 30 ರೂಪೀಸ್ ಇರುತ್ತೆ. ಹಾಗೆಯೇ 10 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ 20 ರೂಪೀಸ್ ಇದೆ. ಈ ಬಾಲವನದೊಳಗಡೆ ಎಂಟ್ರಿ ಆದ ತಕ್ಷಣವೇ ಮೊದಲಿಗೆ ಟ್ರೈನ್ ಸಿಗುತ್ತೆ. ಟ್ರೈನ್ನಲ್ಲಿ ನಾವು ಕೂಡ ಕೂತು ಒಂದು ರೌಂಡು ಫುಲ್ಲು ಓಡಾಡಿಸ್ಕೊಂಡು ಎಲ್ಲ ಕಡೆನೂ ತೋರಿಸ್ಕೊಂಡು ಕರ್ಕೊಂಡು ಬಂದು ಮತ್ತೆ ಅದೇ ಸ್ಪಾಟಿಗೆ ಬಿಡ್ತಾರೆ. ಇಷ್ಟೆಲ್ಲ ನೋಡೋದಕ್ಕೆ ಕೂಡ ಟ್ರೈನ್ ಹೋಗಿ ಬರೋದಕ್ಕೆ ಒಂದು 10 to 15 ಮಿನಿಟ್ಸು ತಗೊಳುತ್ತೆ. ಆನಂತರ ಅಲ್ಲಿ ಇಳಿದ ನಂತರ ನಾವು ಈ ಬಾಲವನದೊಳಗಡೆ ಫುಲ್ಲು ಎಂಟ್ರಿ ಆದ್ವಿ. ಈ ಪಾರ್ಕ್ ಒಳಗಡೆ ಬೇರೆ ಬೇರೆ ರೀತಿಯಂತಹ ಗೇಮ್ಗಳನ್ನ ಆಡೋದಕ್ಕೆ ಫೆಸಿಲಿಟೀಸ್ ಇದೆ. ಹಾಗಾಗಿ ಅರ್ಜುನ್ ಇಳಿದ ಕೂಡಲೇ ಒಂದು ಜಾರಬಂಡಿ ಥರ ಕಿಡ್ಸ್ಗಳಿಗೆ ಆಡೋದಕ್ಕೆ ಮಾತ್ರ ಅಪ್ ಟು 16 ಇಯರ್ಸ್ ಒಳಗಡೆ ಇರುವಂತಹ ಮಕ್ಕಳಿಗೆ ಮಾತ್ರ ಅಲೌಡ್ ಇದೆ. ಹಾಗಾಗಿ ಅಲ್ಲಿ ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ಅದಕ್ಕೂ ಕೂಡ ಸಪ್ರೇಟ್ ಬಿಲ್ ನಾವು ಟಿಕೆಟ್ನ ಬೈ ಮಾಡಬೇಕಾಗುತ್ತೆ. ಇದಕ್ಕೆ ಬಂದು 30 ರೂಪೀಸ್ ಇದೆ ಟಿಕೆಟು. ಈ ಗೇಮ್ನ ಟಿಕೆಟ್ ಕೂಡ ಅಲ್ಲೇ ಪಕ್ಕದಲ್ಲೇ ಟಿಕೆಟ್ ಕೌಂಟರ್ಗಳಿರ್ತವೆ, ಅಲ್ಲಿ ಟಿಕೆಟ್ನ ತಗೊಂಡು ಆಟ ಆಡಿಸ್ಕೊಂಡು ಬರಬೇಕಾಗುತ್ತೆ. ಸಮ್ಮರ್ ಹಾಲಿಡೇನಲ್ಲಿ ಮಕ್ಕಳನ್ನ ಒಳಗಡೆ ಕೂಡ ಹಾಕೊಂಡ್ರೆ ಅವಕ್ಕೂ ಬೇಜಾರಾಗುತ್ತೆ. ಅವು ಹಾಗಾಗಿ ಇಲ್ಲ ಫೋನಿಗೆ ಅಡಿಟ್ ಆಗಿಬಿಡ್ತವೆ, ಇಲ್ಲ ಅಂತಂದರೆ ಟಿ ವಿಗೆ ಅಡಿಟ್ ಆಗಿಬಿಡ್ತವೆ. ಈ ರೀತಿ ನಾವು ಎಲ್ಲಾದರೂ ಹೊರಗಡೆ ಕರ್ಕೊಂಡೋದ್ರೆ ಅವಕ್ಕೂ ಖುಷಿ ಆಗುತ್ತೆ. ಅದ್ರ ಜೊತೆಗೆ ಗಿಡ ಮರ ಗ್ರೀನ್ ಆಗಿರೋದ್ರಿಂದ ಈ ಸೆಕೆ ತುಂಬ ಆಗ್ತಿದೆ, ಎಲ್ರಿಗೂ ಗೊತ್ತು. ಹಾಗಾಗಿ ಈ ಥರ ವೆಕೇಷನ್ಗಳಿಗೆ ನಾವು ಕರ್ಕೊಂಡು ಬಂದರೆ ಮಕ್ಕಳಿಗೂ ಕೂಡ ಖುಷಿ ಆಗುತ್ತೆ. ಹಾಗಾಗಿ ಖುಷಿಯಾಗಿ ಆಟ ಆಡ್ಕೊಳ್ತವೆ, ನಮಗೂ ಕೂಡ ಒಂದು ಪೀಸ್ಫುಲ್ ಮೈಂಡ್ ಸಿಗುತ್ತೆ. ಸಮ್ಮರ್ ಹಾಲಿಡೇನಲ್ಲಿ ತುಂಬ ಜನ ಪೇರೆಂಟ್ಸ್ಗಳು ಮಕ್ಕಳನ್ನ ಸಮ್ಮರ್ ಕ್ಯಾಂಪ್ಗಳಿಗೆ ಜಾಯಿನ್ ಮಾಡಿಸ್ತಾರೆ. ಇಲ್ಲೂ ಕೂಡ ಸಮ್ಮರ್ ಕ್ಯಾಂಪ್ ಫೆಸಿಲಿಟಿ ಇದೆ. ಈ ಪಾರ್ಕ್ ಒಳಗಡೆ ನಮಗೆ ಎಲ್ಲ ರೀತಿಯ ಫೆಸಿಲಿಟೀಸ್ಗಳು ಸಿಗ್ತಾ ಹೋಗುತ್ತವೆ. ಲೈಕ್ ಹೋಟೆಲ್ ಆಗಿರ್ಬೋದು, ಸ್ನ್ಯಾಕ್ಸ್ಗಳಾಗಿರ್ಬೋದು, ಹಾಗೆಯೇ ಐಸ್ ಕ್ರೀಮ್ ಪಾರ್ಲರ್ಗಳಾಗಿರ್ಬೋದು, ಎಲ್ಲವೂ ಅವೈಲಬಿಲಿಟಿ ಇದೆ. ಆ ನಂತರ ನಾವು ಇಲ್ಲೆಲ್ಲ ನೋಡಿಕೊಂಡು ನೆಕ್ಸ್ಟ್ ಹೋಗಿದ್ದು ಬೋಟಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಬೋಟಿಂಗ್ ಹೊರಟ್ವಿ. ನಾನು ಮೊದಲೇ ಹೇಳಿದಾಗೆ ಈ ಬೋಟಿಂಗಿಗೆ ಕೂಡ ಟಿಕೆಟ್ನ ನಾವು ಟಿಕೆಟ್ ಕೌಂಟರ್ನಲ್ಲೇ ಬೈ ಮಾಡಿರಬೇಕಾಗುತ್ತೆ. ಈ ಬೋಟ್ನಲ್ಲಿ ಕೂರಿಸ್ಕೊಂಡು ಮಿನಿಮಮ್ 2 ರೌಂಡ್ಸ್ನ ಓಡಾಡಿಸ್ಕೊಂಡು ಕರ್ಕೊಂಡು ಬಂದುಬಿಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಕೂಡ ತುಂಬ ಲೈಕ್ ಆಗುತ್ತೆ. ಬೆಂಗಳೂರು ಸುತ್ತಮುತ್ತ ಇರುವಂಥವ್ರು ಯಾರೆಲ್ಲ ನಮ್ಮ ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗಬೇಕು, ಎಲ್ಲಾದರೂ ಒನ್ ಡೇ ಫುಲ್ಲು ನಾವು ಸ್ಪೆಂಡ್ ಮಾಡಬೇಕು ಚೆನ್ನಾಗಿರೋ ಲೊಕೇಶನಲ್ಲಿ ಅಂತ ಹೇಳ್ಬಿಟ್ಟು ಯಾರೆಲ್ಲ ಪ್ಲಾನ್ ಮಾಡಿರ್ತಾರೋ ಅವ್ರಿಗೆಲ್ಲ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ನೀವು ಕೂಡ ವಿಸಿಟ್ ಮಾಡಿ. ಆಮೇಲೆ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ. ನೀವು ಈ ನೆಹರು ಬಾಲವನವನ್ನು ನೋಡೋದಕ್ಕಾಗಿರ್ಬೋದು, ಜೊತೆಗೆ ಇದರೊಳಗಡೆ ಮಕ್ಕಳನ್ನ ಆಟ ಆಡ್ಸೋದಕ್ಕಾಗಿರ್ಬೋದು, ಇದಕ್ಕೆ ಇಂಥದ್ದೇ ಟೈಮಿಂಗ್ಸ್ ಅಂತ ಇದೆ. ಇದು ಎವ್ರಿಡೇ ಓಪನ್ ಆಗಿರುತ್ತೆ. ಜೊತೆಗೆ ಇದು ಮಾರ್ನಿಂಗ್ 9ಗೆ ಓಪನ್ ಆಗಿ ಸಂಜೆ 6 o'clock ಅಷ್ಟರೊಳಗಡೆ ಕ್ಲೋಸ್ ಆಗಿಬಿಡುತ್ತೆ. ಇಲ್ಲಿಗೆ ನೋಡೋದಕ್ಕೆ ತುಂಬ ಜನ ಬಂದಿರ್ತಾರೆ, ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಎಲ್ಲರೂ ಕೂಡ ತುಂಬ ಜನ ಇದ್ರು ನಾವು ಕೂಡ ಹೋದಾಗ್ಲೂ. ಇಲ್ಲಿ ತುಂಬ ಜನ ಬರೋ ಕಾರಣ ಇಲ್ಲಿ ಕೂಡ 3 ಬೋಟ್ಗಳ ವ್ಯವಸ್ಥೆ ಇದೆ. ಹಾಗಾಗಿ ಒಂದು ಬೋಟಲ್ಲಿ ನಾವು ಟ್ರಾವೆಲ್ ಮಾಡಿದರೆ ಮಿನಿಮಮ್ 2 ರೌಂಡ್ಸ್ನ ಅವರು ಓಡಾಡಿಸ್ಕೊಂಡು ಕರ್ಕೊಬಂದು ಬಿಡಿದ್ದಾರೆ.
ಜಸ್ಟ್ 30 ರುಪೀಸ್ಗೆ ಬೋಟಿಂಗ್ ಫೆಸಿಲಿಟಿ ಇರೋದ್ರಿಂದ ತುಂಬಾ ಬಜೆಟ್ ಫ್ರೆಂಡ್ಲಿ ಹಾಗೆಯೇ ಯೂಸ್ಫುಲ್ ಅಂತ ಹೇಳ್ಬೋದು. ಹಾಗೆಯೇ ಹಳಿದು ಹೋಗಿರುವಂತಹ ಪ್ರಾಣಿಗಳು ಲೈಕ್ ಡೈನೋಸರ್ ಆಗಿರ್ಬೋದು, ರೈನೋಸರ್ ಆಗಿರ್ಬೋದು, ಆ ಪ್ರಾಣಿಗಳ ಚಿತ್ರಗಳನ್ನ ಸಹ ಅಲ್ಲಿ ಇಡಲಾಗಿದೆ. ಹಾಗೆಯೇ ಸ್ಕ್ರೀನ್ ಮೇಲೆ 3D ಪಿಕ್ಚರ್ಗಳನ್ನ ಸಹ ಪ್ಲೇ ಮಾಡ್ತಾ ಇರ್ತಾರೆ. ನಾವು ಕೂಡ ಸ್ವಲ್ಪ ಹೊತ್ತು ಅಲ್ಲಿ ಕೂತು ನೋಡಿ ರೆಸ್ಟ್ ತಗೊಂಡು ಸ್ವಲ್ಪ ಮುಂದೆ ಹೋದ್ವಿ. ಅಲ್ಲಿಂದ ಮುಂದೆ ಬಂದ ತಕ್ಷಣ ಪಾರ್ಕ್ಗಳ ರೀತಿ ಮಕ್ಕಳಿಗೆ ಆಟ ಆಡೋದಕ್ಕೆ ಫೆಸಿಲಿಟಿ ಇದೆ. ಇದಕ್ಕೂ ಕೂಡ ನಾವು ಸಪ್ರೇಟ್ ಟಿಕೆಟ್ನ ಬೈ ಮಾಡಬೇಕಾಗುತ್ತೆ. ಜೊತೆಗೆ 16 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಅಲೌಡ್ ಇದೆ ಆಟ ಆಡೋದಕ್ಕೆ. ಈ ಪಾರ್ಕ್ ಒಳಗಡೆ ಆಟ ಆಡೋದಕ್ಕೆ ನಾವು 5 ರೂಪಾಯಿನ ಕೊಟ್ಟು ಟಿಕೆಟ್ನ ಬೈ ಮಾಡಬೇಕಾಗುತ್ತೆ. ನಾವು ಬೈ ಮಾಡಿ ಅರ್ಜುನ ಆಟ ಆಡೋದಕ್ಕೆ ಚಿನ್ನಿ ಜೊತೆಗೆ ಕಳಿಸಿದ್ವಿ. ಇಲ್ಲಿ ಆಟ ಆಡೋದಕ್ಕೆ ಎಲ್ಲ ರೀತಿಯಾದಂತಹ ಫೆಸಿಲಿಟಿ ಇದೆ. ಲೈಕ್ ಜೋಕಾಲಿ ಆಗಿರ್ಬೋದು, ತುಂಬಾ ಜೋಕಾಲಿಗಳಿವೆ. ಹಾಗೆಯೇ ಜಾರಬಂಡಿಗಳು, 2-3 ರೀತಿಯಾದಂತಹ ಜಾರಬಂಡಿಗಳು. ಹಾಗೆಯೇ ಎಲ್ಲ ರೀತಿಯ ಹತ್ತೋದಕ್ಕೆ ಅಂದರೆ ಮಂಕಿ ಟೈಪ್ ಹತ್ತೋದಕ್ಕೆ ಆಗಿರುವಂತಹ ಎಲ್ಲ ಆಟದ ಫೆಸಿಲಿಟಿಗಳು, ಎಲ್ಲ ರೀತಿಯ ಫೆಸಿಲಿಟಿ ಇದೆ. ಮಕ್ಕಳಿಗೆ ಏಟಾಗದ ರೀತಿಯಲ್ಲಿ, ಬಿದ್ದರೆ ಕೂಡ ಏಟಾಗಬಾರ್ದು ಆ ರೀತಿ ಫುಲ್ಲು ಮರಳಿಂದ ಕ್ಲೋಸ್ ಮಾಡಿದ್ದಾರೆ. ಹಾಗಾಗಿ ಆಟ ಆಡೋದಕ್ಕೆ ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು, ನಾನು ಆಗಲೇ ಹೇಳಿದೆ ಸಮ್ಮರ್ ಕ್ಯಾಂಪ್ ಫೆಸಿಲಿಟಿ ಕೂಡ ಇದೆ ಅಂತ ಹೇಳ್ಬಿಟ್ಟು. ಈಗ ಅಲ್ಲಿ ಬ್ಯಾನರಲ್ಲಿ ನೀವು ನೋಡಿದ್ರಿ. ಜೊತೆಗೆ ಇಲ್ಲಿ ಮಕ್ಕಳು ಆಟ ಆಡೋದಕ್ಕೆ ತುಂಬ ಜನ ಇರ್ತಾರೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಆಟ ಆಡಿಸ್ಬೇಕು. ನೋಡಿ, ಅರ್ಜುನ್ ಹತ್ತೋದಕ್ಕೆ ಅದನ್ನು ಹತ್ತುತ್ತೀನಿ ಅಂತ ಅವನ ಕೈಲಿ ಆಗ್ತಿಲ್ಲ, ಆದರೂ ಕೂಡ ಅದ್ರ ಮೇಲಿಂದ ಹತ್ತಿ ಹೋಗಿ ನಾನು ಜಾರ್ತೀನಿ ಅಂತ ಹೇಳ್ಬಿಟ್ಟು ಜಾರ್ತಾ ಇದ್ದಾನೆ. ಈ ಗುಹೆ ರೀತಿ ಜಾರಬಂಡೆ ಬಂದು ಅರ್ಜುನ್ಗೆ ತುಂಬ ಇಷ್ಟ ಆಯಿತು. ತುಂಬ ಇದರಲ್ಲೇ ಆಟ ಆಡ್ದ ತುಂಬ ಹೊತ್ತು. ಜೊತೆಗೆ ಒಬ್ಬರಿಂದ ಒಬ್ಬರು ಮಕ್ಕಳುಗಳು ಹತ್ತುತ್ತಾನೆ ಇರ್ತಾರೆ, ಜಾರ್ತಾನೆ ಇರ್ತಾರೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಇಲ್ಲಿ. ಅದರಲ್ಲೂ ಕೂಡ ಒಂದು 4 ಇಯರ್ಸ್ ಒಳಗಡೆ ಇರುವಂತಹ ಮಕ್ಕಳನ್ನ ನಾವು ಕರ್ಕೊಂಡು ಹೋಗಿದ್ದೀವಿ ಅಂತ ಅಂದರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಮಕ್ಕಳು ಮಿಸ್ ಆಗೋ ಚಾನ್ಸಸ್ ಕೂಡ ಇದೆ. ಯಾಕೆಂದರೆ ತುಂಬ ಜನ ಸೇರೋದ್ರಿಂದ ಮಕ್ಕಳು ಮಿಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ಜೊತೆಗೆ ಇಲ್ಲಿ ಒಂದು ವೀಲ್ ಥರ ಇರುವಂತಹ ಒಂದು ಫೆಸಿಲಿಟಿ ಇದೆ. ಇದ್ರ ಮೇಲೆ ಹತ್ತಿ ಆಟ ಆಡ್ಬೋದು. ಅರ್ಜುನ್ಗೆ ಇದ್ರ ಮೇಲೆ ಹತ್ತಿ ಆಟ ಆಡ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಚಿನ್ನಿ ನಾನು ಹತ್ತುತ್ತೀನಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಹತ್ತಿ ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಜೊತೆಗೆ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದಾರೆ, ಇಬ್ಬರು ಕೂತು ಆಟ ಆಡುವಂತಹ ಒಂದು ಜೋಕಾಲಿ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದು ರೋಲ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಇಲ್ಲಿ ಆಟ ಆಡೋದಕ್ಕೆ ಮಕ್ಳಿಗೆ ತುಂಬ ಲೈಕ್ ಆಯಿತು. ಜೊತೆಗೆ ನಾವು ಈ ಎಲ್ಲ ಆಟವನ್ನು ಆಡಿ ಆಚೆ ಹೋಗ್ಬಿಡೋಣ, ಇನ್ನೇನು ನಮ್ಮ ಮೊಬೈಲಲ್ಲಿ ಚಾರ್ಜ್ ಬೇರೆ ಕಮ್ಮಿ ಆಯಿತು. ಜೊತೆಗೆ ಟೈಮ್ ಬೇರೆ 4 o'clock ಆಗಿತ್ತು, ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಆದರೆ ಅರ್ಜುನು ನಾನು ಇನ್ನೂ ಒಂದ್ಸಲ ಟ್ರೈನಲ್ಲಿ ಕೂರಿಸಿ ಅಂತ ಹೇಳ್ಬಿಟ್ಟು ಆಟ ಮಾಡೋದಕ್ಕೆ ಶುರು ಮಾಡಿದೆ. ಅಲ್ಲಿ ಇನ್ನೂ ಬೇರೆ ರೀತಿಯಾದಂತಹ ಟೈಮ್ ಫೆಸಿಲಿಟಿ ಇತ್ತು. ಲೈಕ್ ಅದ್ರ ಹೆಸರು ಬಂದು ಡ್ರ್ಯಾಗನ್ ಟ್ರೈನ್ ಅಂತ ಹೇಳ್ಬಿಟ್ಟು ಅಪ್ ಆ್ಯಂಡ್ ಡೌನ್ಸ್ ರೀತಿ ಕರ್ಕೊಂಡು ಹೋಗಿ ನಮ್ಮನ್ನು ಕರ್ಕೊಂಡು ಬರುತ್ತೆ. ಮಿನಿಮಮ್ 5 ರೌಂಡ್ಸ್ನ ಇದರಲ್ಲಿ ಆಟ ಆಡಿಸಿ ಕಳಿಸ್ತಾರೆ. ಈ ಟ್ರೈನಲ್ಲಿ ಕೂಡ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಇದಕ್ಕೆ ಕೂಡ ಅಲ್ಲಿ ಪಕ್ಕದಲ್ಲೇ ಇರುವಂತಹ ಟಿಕೆಟ್ ಕೌಂಟರ್ ಇರುತ್ತೆ. ಅಲ್ಲಿ ನಾವು 30 ರೂಪೀಸ್ ಇದೆ ಪರ್ ಪರ್ಸನ್. ಮಾಮೂಲಿ ಕಿಡ್ಸಿಗಾದರೆ 20 ರೂಪೀಸ್, ಅಂದರೆ 16 ಇಯರ್ಸ್ ಒಳಗೆ ಇರುವಂತಹ ಕಿಡ್ಸ್ಗೆ 20 ರೂಪೀಸ್ ಇದೆ. ನಾವು ಕೂಡ ಕೂತು ಆಟ ಆಡ್ಕೊಂಡು ಬಂದ್ವಿ. ಇಷ್ಟೇ ಅಲ್ಲದೆ ಇನ್ನೂ ಅನೇಕ ರೀತಿಯಾದಂತಹ ಗೇಮ್ಗಳನ್ನ ಸಹ ಇದ್ದಾವೆ. ಅವನ್ನು ಕೂಡ ನೀವು ಆಟ ಆಡ್ಬೋದು. ನಾವು ಆ ಥರ ಯಾವುದೇ ಗೇಮನ್ನ ಆಟ ಆಡ್ಲಿಕ್ಕೆ ಹೋಗಲಿಲ್ಲ. ಜೊತೆಗೆ ಎಲ್ಲವನ್ನು ನೋಡಿಕೊಂಡು ಆಚೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನೀವು ಯಾರಾದರೂ ಮಕ್ಕಳನ್ನ ಒನ್ ಡೇಗೆ ಆಚೆ ಕರ್ಕೊಂಡು ಹೋಗಬೇಕು, ಆಟ ಆಡಿಸ್ಕೊಂಡು ಕರ್ಕೊಬರ್ಬೇಕು ಅಂತ ಯಾರಾದರೂ ಪ್ಲಾನ್ ಮಾಡ್ತಿದ್ರೆ ಡೆಫಿನೆಟಾಗಿ ನೀವು ಈ ಬಾಲಭವನಕ್ಕೆ ಕರ್ಕೊಂಡು ಹೋಗಿ. ತುಂಬಾ ಚೆನ್ನಾಗಿದೆ. ಆನ್ ದಿ ವೇ ಹೋಗ್ಬೇಕಾದ್ರೆ ನಮಗೆ ವಿಧಾನಸೌಧ ಕೂಡ ಸಿಗುತ್ತೆ. ಅಲ್ಲಿ ಸುಮ್ಮನೆ ಔಟ್ಸೈಡೆ ಕಾರಲ್ಲೇ ಕೂತು ನೋಡಿಕೊಂಡು ನಾವು ಮನೆಗೆ ಹೊರಟ್ವಿ. ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.